ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ಹೊಸ ವಿಷಯಗಳನ್ನು ಕಲಿಬೇಕಾ? ಹೊಸ ಹೊಸ ವಿಷಯಗಳನ್ನು ತಿಳ್ಕೋಬೇಕಾ? ಹಾಗಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರತಿದಿನ ತಪ್ಪದೇ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡಿದರೆ ಇಂಪಾರ್ಟೆಂಟ್ ವಿಷಯಗಳನ್ನು ನೀವು ಮಿಸ್ ಮಾಡ್ಕೊಳ್ಬಹುದು. ವೀಕ್ಷಕರೇ, ಮನೆಯಲ್ಲಿರುವ ಉಪ್ಪಿನ ಡಬ್ಬಕ್ಕೆ ಈ ಒಂದು ವಸ್ತು ಹಾಕಿ ಮುಂದೆ ನಡೆಯುವುದೆಲ್ಲ ಚಮತ್ಕಾರ, ನಿಮ್ಮ ಜೀವನವೇ ಬದಲಾಗಿ ಹೋಗುತ್ತೆ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆದರೆ ಆ ಕುತೂಹಲಕಾರಿ ವಿಷಯ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವು ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೂ ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಾಮೆಂಟ್ ಮಾಡೋದಕ್ಕೂ ಕೂಡ ಮರಿಬೇಡಿ. ತಿನ್ನುವ ಆಹಾರದಲ್ಲಿ ಉಪ್ಪಿಲ್ಲದಿದ್ದರೆ ಎಂಥ ಮೃಷ್ಟಾನ್ನ ಭೋಜನವಾದರೂ ರುಚಿಸೋದಿಲ್ಲ. ಆದರೆ ಉಪ್ಪಿದ್ರೆ ಎಂತಹ ಆಹಾರವನ್ನಾದರೂ ರುಚಿಕರವನ್ನಾಗಿ ಮಾಡಿಕೊಳ್ಬಹುದು. ಉಪ್ಪಿನ ವೈಜ್ಞಾನಿಕ ಹಾಗೂ ಆರೋಗ್ಯಕರ ಮಹತ್ವ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಉಪ್ಪು ಆಹಾರ ಸಂರಕ್ಷಕವಾಗಿ ಸಮತೋಲಿತ ಆಹಾರದ ಪ್ರಮುಖ ಅಂಶವಾಗಿ ಬಹಳ ಮುಖ್ಯವಾಗುತ್ತೆ. ಇದನ್ನು ಹೊರತುಪಡಿಸಿ ಜ್ಯೋತಿಷ್ಯದಲ್ಲೂ ಉಪ್ಪಿಗೆ ಪ್ರಾಮುಖ್ಯತೆ ನೀಡಲಾಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆಯಾ? ನಮ್ಮ ಜೀವನದಲ್ಲಿ ನಾವು ಬಳಸುವ ಪ್ರತಿಯೊಂದು ವಸ್ತುವಿಗೂ ಜ್ಯೋತಿಷ್ಯದ ಮಹತ್ವವಿದೆ. ಅದು ನಿಂಬೆಹಣ್ಣಾಗಿರಲಿ ಅಥವಾ ಉಪ್ಪಾಗಿರಲಿ, ಇವುಗಳು ಅದ್ಭುತವಾದ ಚಮತ್ಕಾರಿ ಗುಣಗಳನ್ನು ಹೊಂದಿವೆ. ಉಪ್ಪು ಜೀವನದಲ್ಲಿ ಸಕಾರಾತ್ಮಕತೆ ಹಾಗೂ ಸಂತೋಷವನ್ನು ನೀಡುತ್ತೆ, ಜೊತೆಗೆ ನಕಾರಾತ್ಮಕ ಶಕ್ತಿಯ ಪ್ರಭಾವವನ್ನು ತೆಗೆದುಹಾಕುತ್ತೆ. ಈ ಉಪ್ಪಿನ ಬಳಕೆಯಿಂದ ನಮ್ಮ ಅದೃಷ್ಟವನ್ನು ಹೇಗೆ ಬದಲಾಯಿಸ್ಕೊಳ್ಬೋದು ಅನ್ನೋದರ ಕುರಿತು ಮಾಹಿತಿ ಇಲ್ಲಿದೆ. ಉಪ್ಪಿಗೆ ವಾಸ್ತುದೋಷ ಹಾಗೆ ಅಶುಭ ಶಕುನಗಳನ್ನು ದೂರ ಮಾಡುವ ಶಕ್ತಿ ಇದೆ. ಆದರೆ ಅದನ್ನು ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿರ್ಬೇಕು ಅಷ್ಟೇ. ಉಪ್ಪನ್ನು ರಾಹು ಅಂತ ಗುರುತಿಸಲಾಗುತ್ತೆ. ಜ್ಯೋತಿಷ್ಯದ ಪ್ರಕಾರ ಉಪ್ಪು ಮನೆಯಲ್ಲಿನ ನಕಾರಾತ್ಮಕತೆಯನ್ನು ದೂರ ಮಾಡುವ ಸಾಧನವಾಗಿದೆ. ಇದು ಸುಖ ಸಮೃದ್ಧಿಯನ್ನು ತರಬಲ್ಲದು. ಉಪ್ಪಿನ ಪ್ರಯೋಗಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾವುದೇ ವಾಸ್ತು ದೋಷವಿದೆ ಅಂದರೆ ಒಂದು ಗಾಜಿನ ಪಾತ್ರೆಯಲ್ಲಿ ಉಪ್ಪನ್ನು ತುಂಬಿ ವಾಶ್ರೂಮ್ನಲ್ಲಿ ಇಡಬೇಕು. ಇದು ನಿಮ್ಮ ಮನೆಯಲ್ಲಿರುವ ವಾಸ್ತು ದೋಷವನ್ನು ದೂರ ಮಾಡುತ್ತೆ. ವಾರಕ್ಕೊಮ್ಮೆ ಆ ಪಾತ್ರೆಯಲ್ಲಿನ ಉಪ್ಪನ್ನು ಬದಲಾಯಿಸ್ತಾ ಇರಬೇಕು. ವಾರಕ್ಕೊಮ್ಮೆ ಸಾಧ್ಯ ಇಲ್ಲ ಅಂದರೂ ತಿಂಗಳಿಗೊಮ್ಮೆ ಆದರೂ ಉಪ್ಪನ್ನು ಬದಲಾಯಿಸಿ. ಇದರ ಜೊತೆಗೆ ಪ್ರತಿ ಗುರುವಾರ ಹೊರತುಪಡಿಸಿ ಉಳಿದೆಲ್ಲ ದಿನಗಳಲ್ಲೂ ನೆಲವರಿಸೋ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ನೆಲವರಿಸಿ. ಇನ್ನು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಕಾಣಿಸಿಕೊಳ್ಳುತ್ತಿದೆ ಅಂದರೆ ಉಪ್ಪನ್ನು ಗಾಜಿನ ತಟ್ಟೆಯಲ್ಲಿ ಅಥವಾ ಗಾಜಿನ ಡಬ್ಬದಲ್ಲಿಟ್ಟು ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ, ಈಗಾಗಲೇ ಹೇಳಿದಂತೆ ಜ್ಯೋತಿಷ್ಯದ ಪ್ರಕಾರ ಉಪ್ಪು ಮತ್ತು ಗಾಜು ಎರಡೂ ರಾಹುವಿನ ಸಂಕೇತವಾಗಿರುತ್ತೆ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ರಾಹು ದೋಷವಿದ್ದು ಅದನ್ನು ಕಡಿಮೆ ಮಾಡಿಕೊಳ್ಬೇಕಾದ್ರೆ ಕಂಚಿನ ತಟ್ಟೆಯಲ್ಲಿ ಉಪ್ಪನ್ನು ಹಾಕಿ ಒಂದು ಮೂಲೆಯಲ್ಲಿಟ್ಟರೆ ನಕಾರಾತ್ಮಕತೆ ದೂರವಾಗಿ ರಾಹುವಿನ ಅಶುಭ ಪ್ರಭಾವ ನಿವಾರಣೆ ಆಗುತ್ತೆ. ಇನ್ನು ನಿಮ್ಮ ಮನೆ ಸಮೃದ್ಧಿಯಿಂದ ಇರಬೇಕು ಅಂದರೆ ಗಾಜಿನ ಲೋಟದಲ್ಲಿ ಉಪ್ಪು ಮತ್ತು ನೀರನ್ನು ಸೇರಿಸಿ ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು. ಜೊತೆಗೆ ಅದರ ಹಿಂದೆ ಕೆಂಪು ದೀಪ ಉರಿಯುವಂತೆ ಇಡಬೇಕು. ಲೋಟದಲ್ಲಿ ನೀರು ಖಾಲಿಯಾದರೆ ಮತ್ತೆ ಮತ್ತೆ ಉಪ್ಪು ಮತ್ತು ನೀರನ್ನು ತುಂಬಿಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಸುಖ, ಸಂತೋಷ, ಸಮೃದ್ಧಿ ಆಗುತ್ತೆ. ಇನ್ನು ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿ ಕಾಣಬೇಕು ಅಂದರೆ ಚಿಕ್ಕ ಡಬ್ಬದಲ್ಲಿ ಉಪ್ಪನ್ನು ಇಟ್ಟು ಕೆಂಪು ಬಟ್ಟೆಯಿಂದ ಅದನ್ನು ಸುತ್ತಿ ನಿಮ್ಮ ಕಚೇರಿಯ ಮುಖ್ಯ ದ್ವಾರದಲ್ಲಿ ಅಥವಾ ತಿಜೋರಿಯ ಮೇಲೆ ಇಡಬೇಕು. ಇದರಿಂದ ಒಳ್ಳೆಯ ಪ್ರಭಾವ, ಪರಿಣಾಮ ಕೆಲವೇ ದಿನಗಳಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಕಂಡುಬರುತ್ತೆ. ಇನ್ನು ಮನೆಯ ಸದಸ್ಯರಲ್ಲಿ ಯಾರಿಗಾದರೂ ದೀರ್ಘಕಾಲದಿಂದ ಅನಾರೋಗ್ಯ ಕಾಡಿದರೆ ಸ್ವಲ್ಪ ಉಪ್ಪನ್ನು ತಗೊಂಡು ಅನಾರೋಗ್ಯ ಪೀಡಿತ ವ್ಯಕ್ತಿಯ ಮುಂದೆ 7 ಬಾರಿ ನಿವಾಳಿಸಬೇಕು. ನಿವಾಳಿಸಿದ ಉಪ್ಪನ್ನು ಯಾರೂ ತುಳಿಯದ ಕಡೆ ಹಾಕಿ ತಿರುಗಿ ನೋಡದೆ ವಾಪಸ್ ಬರಬೇಕು. ಇನ್ನು ನಿಮ್ಮ ಜಾತಕದಲ್ಲಿ ರಾಹುವಿನ ದುಷ್ಪರಿಣಾಮ ಹೆಚ್ಚಿದರೆ ಅದು ನಿಮ್ಮ ಮನಸ್ಸಿನ ಮೇಲೆ ಭಾರಿ ಪ್ರಭಾವ ಬೀರುತ್ತೆ. ಸಂಕಟ, ಚಿಂತೆಗಳು ನಿಮ್ಮ ಮನದಲ್ಲಿ ಮನೆ ಮಾಡಿಕೊಳ್ಳುತ್ತವೆ. ಇದರ ಪರಿಹಾರಕ್ಕೆ ಈ ಉಪಾಯ ಮಾಡಿ. ಬಿಸಿ ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಕಾಲು ಮತ್ತು ಕೈಗಳ ಮೇಲೆ ಹಾಕಿಕೊಳ್ಬೇಕು. ಇನ್ನು ಸ್ನಾನ ಮಾಡುವ ಸಮಯದಲ್ಲಿ ನೀರಿನಲ್ಲಿ 1 ಚಿಟಿಕೆ ಉಪ್ಪು ಬೆರೆಸಿ ಸ್ನಾನ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ತಾಪತ್ರೆಗಳೆಲ್ಲವೂ ದೂರವಾಗುತ್ತವೆ. ಇನ್ನು ತಾಂತ್ರಿಕ ವಿದ್ಯೆಗಳಲ್ಲೂ ಉಪ್ಪು ಮಹತ್ವಪೂರ್ಣವಾಗಿದೆ. ಉಪ್ಪನ್ನು ಬುಧವಾರದ ದಿನ ಅಡುಗೆ ಮನೆಯಲ್ಲಿ ಈ ರೀತಿಯಾಗಿ ಇಟ್ಕೊಂಡ್ರೆ ಬಹಳ ಲಾಭಗಳಿವೆ.
ಉಪ್ಪು ತಾಯಿ ಲಕ್ಷ್ಮಿಗೆ ಬಹಳ ಪ್ರಿಯವಾದದ್ದು. ಮನೆಯಲ್ಲಿ ಅಕ್ಕ ತಂಗಿ ಸಂಬಂಧವಿದ್ದಂತೆ ಉಪ್ಪು ಹಾಗೂ ತಾಯಿ ಲಕ್ಷ್ಮೀದೇವಿ ಬಾಂಧವ್ಯ ಇರುತ್ತೆ ಅಂದ್ರೆ ತಪ್ಪಲ್ಲ. ಉಪ್ಪನ್ನ ತಗೊಂಡು ಬಂದ ನಂತರ ಅಡುಗೆ ಕೋಣೆಯಲ್ಲಿ ಇಡುವಾಗ ಯಾವುದೇ ಕಾರಣಕ್ಕೂ ಸ್ಟೀಲ್ ಡಬ್ಬದಲ್ಲಿ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಬಾರದು ಅನ್ನೋದು ನೆನಪಿರಲಿ. ಒಂದು ವೇಳೆ ಸ್ಟೀಲ್ ಡಬ್ಬದಲ್ಲಿ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನ ಹಾಕಿಟ್ರೆ ಅನಾರೋಗ್ಯ ಸಮಸ್ಯೆ ಉದ್ಭವವಾಗುತ್ತೆ. ಕಿರಿಕಿರಿ, ಮನೆಯಲ್ಲಿ ಯಾವಾಗಲೂ ಜಗಳ, ಯಾವುದೇ ಕೆಲಸ ಮಾಡಿದರೂ ಯಶಸ್ಸು ಅನ್ನೋದು ಸಿಗೋದಿಲ್ಲ. ಆದ್ದರಿಂದ ಉಪ್ಪನ್ನ ಯಾವುದೇ ಕಾರಣಕ್ಕೂ ಸ್ಟೀಲ್ ಪಾತ್ರೆ ಅಥವಾ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿಡಬಾರ್ದು. ಇನ್ನು ಉಪ್ಪನ್ನ ಯಾವಾಗಲೂ ಗಾಜಿನ ಡಬ್ಬದಲ್ಲಿ ಅಥವಾ ಪಿಂಗಾಣಿ ಡಬ್ಬಿಯಲ್ಲಿ ಇಟ್ಟರೆ ಬಹಳ ಒಳ್ಳೆಯದು. ಗಾಜಿನ ಡಬ್ಬದಲ್ಲಿ ಹಾಕಿಡೋದ್ರಿಂದ ಉಪ್ಪು ಪಾರದರ್ಶಕವಾಗಿರುತ್ತದೆ ಹಾಗೂ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡಿಕೊಳ್ಳುತ್ತೆ. ಆದರೆ ನೆನ್ಪಿಡಿ, ಅಡುಗೆ ಮನೆಯಲ್ಲಿ ಉಪ್ಪನ್ನು ಈ ರೀತಿಯಾಗಿ ಇಟ್ಟರೆ ಅದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಇದೇ ಉಪ್ಪನ್ನ ಅಡುಗೆಗೆ ಬಳಸಿದ್ರೆ ಇನ್ನೂ ಹೆಚ್ಚಿನ ಕೆಟ್ಟ ಪರಿಣಾಮಗಳು ನಮ್ಮ ಮೇಲಾಗುತ್ತವೆ. ಹಾಗಾಗಿ ಅಡುಗೆ ಮನೆಯಲ್ಲಿರುವ ಉಪ್ಪಿನ ಡಬ್ಬಿಗೆ 2ಕ್ಕಿಂತ ಹೆಚ್ಚು ಲವಂಗಗಳನ್ನು ಹಾಕಿಟ್ರೆ ಆ ಉಪ್ಪು ನಕಾರಾತ್ಮಕತೆಯನ್ನು ಆಕರ್ಷಿಸುವುದಿಲ್ಲ, ಹಾಗೆ ಅಡುಗೆಗೆ ಬಳಸೋಕೆ ಯೋಗ್ಯವಾಗಿರುತ್ತೆ. ಇನ್ನು ಲಕ್ಷ್ಮೀದೇವಿಗೆ ಸುಗಂಧ ದ್ರವ್ಯಗಳು ಅಂದರೆ ಬಹಳ ಜನಪ್ರಿಯವಾಗಿರುತ್ತೆ. ಆದ್ದರಿಂದ ಬುಧವಾರದ ದಿನ ಗಾಜಿನ ಬಟ್ಟಲಿನಲ್ಲಿ ಉಪ್ಪನ್ನು ಹಾಕಿದ ನಂತರ 5 ಲವಂಗಗಳನ್ನು ಹಾಕಿ ತಾಯಿ ಎದುರಲ್ಲಿ ಇಡಬೇಕು. ಈ ರೀತಿಯಾಗಿ ಮಾಡಿದರೆ ಲಕ್ಷ್ಮೀದೇವಿಯ ಕೃಪೆಯು ಬಹಳ ಬೇಗ ಸಿಗುತ್ತೆ. ತಾಯಿ ಒಲಿಯೋದ್ರ ಜೊತೆಗೆ ಬೇಡಿದ ವರವನ್ನು ಕೂಡ ದಯಪಾಲಿಸ್ತಾಳೆ. ಇನ್ನು ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನಕಾರಾತ್ಮಕ ವಿಷಯಗಳ ಬಗ್ಗೆ ಯೋಚನೆ ಹೆಚ್ಚಾಗಿದ್ದರೆ ಈಗಾಗಲೇ ಹೇಳಿದಂತೆ 1 ಚಿಟಿಕೆ ಉಪ್ಪನ್ನ ಸ್ನಾನ ಮಾಡುವ ನೀರಿನಲ್ಲಿ ಹಾಕಿ. ಆದರೆ ನೆನ್ಪಿಡಿ, ಈ ಉಪ್ಪು ನೀರನ್ನ ತಲೆ ಹಾಗೂ ಮುಖದ ಮೇಲೆ ಹಾಕಿಕೊಳ್ಳಬೇಡಿ. ಈ ಪರಿಹಾರ ಮಾಡೋದ್ರಿಂದ ಶೀಘ್ರದಲ್ಲೇ ನಕಾರಾತ್ಮಕ ಆಲೋಚನೆಗಳು ಬದಲಾಗಿ ನಿಮಗೆ ಅದೃಷ್ಟವನ್ನು ತರುವ ಧನಾತ್ಮಕ ಚಿಂತನೆಯಾಗಿ ಬದಲಾಗುತ್ತೆ. ಮನೆಯಲ್ಲಿ ಯಾರಾದರೂ ಆರೋಗ್ಯ ಸಮಸ್ಯೆ ಅಥವಾ ಖಿನ್ನತೆಯಿಂದ ಬಳಲುತ್ತಿದ್ರೆ ಉಪ್ಪನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಅವರ ಬಳಿ ಇಡಿ. ಇದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಉಪ್ಪು ಅನಾರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ಸಂಬಂಧಗಳನ್ನು ಬಲಪಡಿಸುತ್ತೆ. ಇದರೊಂದಿಗೆ ಕೆಟ್ಟ ದೃಷ್ಟಿಯಿಂದಲೂ ನಿಮ್ಮನ್ನ ರಕ್ಷಿಸುತ್ತದೆ. ನಿಮ್ಮ ಮನೆಯಲ್ಲಿ ನೋಡಿರ್ಬೋದು, ಪುಟ್ಟ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ 1 ಇಡಿ ಉಪ್ಪನ್ನ ತಗೊಂಡು ಅದನ್ನ ಕಾಲಿನಿಂದ ತಲೆಯವರೆಗೂ ನಿವಾಳಿಸಿ ದೃಷ್ಟಿ ತೆಗೆಯುತ್ತಾರೆ. ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನಕಾರಾತ್ಮಕತೆಯ ಜೊತೆಗೆ ಕೆಟ್ಟ ದೃಷ್ಟಿಯನ್ನು ಕೂಡ ನಿವಾರಿಸುವ ಗುಣವನ್ನ ಉಪ್ಪು ಹೊಂದಿದೆ. ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಮನೆ ಬೆಳಕಿನಿಂದ ತುಂಬಿರುತ್ತೆ. ದೀಪದಲ್ಲಿ ಹಲವಾರು ರೀತಿಯ ದೀಪಗಳಿವೆ. ನಿಂಬೆಹಣ್ಣಿನ ದೀಪ, ತುಪ್ಪದ ದೀಪ, ತೆಂಗಿನ ಎಣ್ಣೆಯ ದೀಪ, ಕಾಮಾಕ್ಷಿ ದೀಪ, ಉಪ್ಪಿನ ದೀಪ, ಹೀಗೆ ಹಲವಾರು ರೀತಿಯ ದೀಪಗಳು ತನ್ನದೇ ಆದ ವೈಶಿಷ್ಟ್ಯವನ್ನ ಹೊಂದಿವೆ. ಇವುಗಳಲ್ಲಿ ಉಪ್ಪಿನ ದೀಪವೂ ಕೂಡ ಬಹಳನೇ ಮಹತ್ವದಾಗಿದೆ. ಕಬಡೆ, ಉಪ್ಪು, ಶಂಖ, ಚಕ್ರ ಇವುಗಳನ್ನು ಬಳಸಿ ಮನೆಯಲ್ಲಿ ದೀಪ ಹಚ್ಚಬೇಕು. ಯಾಕಂದ್ರೆ ಇವುಗಳನ್ನ ಮಹಾಲಕ್ಷ್ಮಿ ಸ್ವರೂಪ ಅಂತಾನೆ ಕರೆಯಲಾಗುತ್ತದೆ. ಸಮುದ್ರ ಮಂಥನದ ಸಂದರ್ಭದಲ್ಲಿ ಉಪ್ಪು ಸಮುದ್ರದಲ್ಲಿ ಸಿಗುತ್ತೆ. ಹಾಗೆ ಮಹಾಲಕ್ಷ್ಮಿಯು ಸಮುದ್ರದಲ್ಲೇ ಉದ್ಭವವಾಗಿರುವುದರಿಂದ ಉಪ್ಪು ದೇವರಿಗೆ ಶ್ರೇಷ್ಠ ಅಂತ ಪರಿಗಣಿಸಲಾಗುತ್ತೆ. ಉಪ್ಪಿನ ದೀಪವನ್ನ ಮನೆಯಲ್ಲಿ ಹಚ್ಚುವುದರಿಂದ ಶಾಂತಿ, ನೆಮ್ಮದಿ ನೆಲೆಸುತ್ತೆ. ನೆನ್ಪಿಡಿ, ಯಾವುದೇ ದೀಪ ಹಚ್ಚಬೇಕಾದರೂ ಅದನ್ನ ನೆಲದ ಮೇಲೆ ಇಡಬಾರ್ದು. ತಾಮ್ರ, ಬೆಳ್ಳಿ, ಮಣ್ಣು ಅಥವಾ ಪಂಚಲೋಹದ ತಟ್ಟೆಯ ಮೇಲೆ ಇಡಬೇಕು. ಉಪ್ಪಿನ ದೀಪವನ್ನ ಸಹ ತಾಮ್ರ, ಬೆಳ್ಳಿ, ಮಣ್ಣು ಅಥವಾ ಪಂಚಲೋಹದ ತಟ್ಟೆಯ ಮೇಲೆ ಇಟ್ಟು ಹಚ್ಚಬೇಕು. ಮಣ್ಣಿನ ಬೌಲ್ ಅಥವಾ ಮಣ್ಣಿನ ದೊಡ್ಡ ಹಣತೆಯನ್ನ ತೆಗೆದುಕೊಳ್ಬೇಕು. ನಂತರ ಈ ಮಣ್ಣಿನ ಹಣತೆಗೆ ಅರಿಶಿನ ಲೇಪನ ಮಾಡಿ ಹಣತೆಯ 4 ಬದಿಗೂ ಕುಂಕುಮದ ಬೊಟ್ಟು ನಿರ್ಮಿಸಿ ತಟ್ಟೆಯ ಮೇಲಿರಿಸಿ ಆ ಹಣತೆಯಲ್ಲಿ ದಪ್ಪ ಉಪ್ಪನ್ನ ಹಾಕಿ ಅದರ ಅಕ್ಕಪಕ್ಕ ಕೆಂಪು ಮತ್ತು ಅರಿಶಿಣ ಬಣ್ಣದ ಹೂವನ್ನ ಇಡಬೇಕು. ನಂತರ ದೊಡ್ಡ ಮಣ್ಣಿನ ಹಣತೆಯ ಮೇಲೆ ಚಿಕ್ಕ ಹಣತೆಯನ್ನ ಇರಿಸಿ ಇದಕ್ಕೂ ಅರಿಶಿಣ ಕುಂಕುಮ ಹಚ್ಚಿ ಅದಕ್ಕೆ ತುಪ್ಪ, ಎಣ್ಣೆ ಹಾಕಿ ಜೋಡಿ ಬತ್ತಿಗಳನ್ನು ಇಟ್ಟು ದೀಪವನ್ನ ಹಚ್ಚಬೇಕು. ಶುಕ್ರವಾರದ ದಿನ ಹೀಗೆ ಉಪ್ಪಿನ ದೀಪವನ್ನ ಹಚ್ಚಿದ್ರೆ ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಹೀಗೆ ಮುಂತಾದ ಹಲವು ಸಮಸ್ಯೆಗಳು ಪರಿಹಾರವಾಗುತ್ತೆ. ಇದರಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ವಾರಕ್ಕೊಮ್ಮೆ ಅಥವಾ 3 ದಿನಕ್ಕೊಮ್ಮೆ ಉಪ್ಪನ್ನ ಬದಲಿಸಿದ್ರೆ ಬಹಳ ಒಳ್ಳೆಯದು. ಉಪ್ಪನ್ನ ಬದಲಿಸುವಾಗ ಹಳೆಯ ಉಪ್ಪನ್ನ ಒಂದು ಬೌಲ್ನಲ್ಲಿ ನೀರು ಹಾಕಿ ಅದರಲ್ಲಿ ಉಪ್ಪನ್ನ ಕರಗಿಸಿ ಈ ನೀರನ್ನ ಯಾರೂ ಓಡಾಡದ ಜಾಗದಲ್ಲಿ ಚೆಲ್ಲಬೇಕು. ಈ ಪ್ರಕಾರ ಉಪ್ಪಿನ ದೀಪವನ್ನು ಹಚ್ಚಿದರೆ ಮನೆಗೆ ಒಳ್ಳೆಯದಾಗತ್ತೆ. ಪ್ರತಿದಿನ ಉಪ್ಪಿನ ದೀಪ ಹಚ್ಚೋದು ಇನ್ನೂ ಒಳ್ಳೆಯದು.
ನೋಡಿದ್ರಲ್ವಾ ವೀಕ್ಷಕರೇ, ಮನೆಯಲ್ಲಿರೋ ಉಪ್ಪಿನ ಡಬ್ಬಕ್ಕೆ ಈ ಒಂದು ವಸ್ತು ಹಾಕಿ ಮುಂದೆ ನಡೆಯೋದೆಲ್ಲ ಚಮತ್ಕಾರ, ನಿಮ್ಮ ಜೀವನವೇ ಬದಲಾಗುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ತಿಳಿಸಿಕೊಟ್ಟಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಈಶ್ವರ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.